ಎಸ್ ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ ಸರ್. ಇವತ್ತು ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ರು ಆ್ಯಂಡ್ ಹೂ ಮುಡ್ಕೊಂಡಿದ್ರು, ದೇವಿಗೆ ನಮಸ್ಕಾರ ಮಾಡಿದ್ರು, ಗರ್ಭಗುಡಿ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರು, ತದನಂತರ ಬಂದು ಪುಷ್ಪಾರ್ಚನೆ ಮಾಡಿದ್ರು, ಎಲ್ಲ ಮಾಡಿದ್ರು. ಅದನ್ನು ಭಾಷಣದಲ್ಲೂ ಹೇಳಿದ್ರು, ನನಗೆ ಮಂಗಳಾರತಿ ತೊಗೊಂಡಿದ್ದೀನಿ, ಪುಷ್ಪಾರ್ಚನೆ ಮಾಡಿದ್ದೀನಿ, ಅದು ಯಾವುದೂ ನನಗೇನು ಹೊಸದಲ್ಲ ಅಂತ. ಇದು ಎಲ್ಲೋ ಒಂದು ಕಡೆ ಅವರನ್ನು ವಿರೋಧಿಸಿದವ್ರಿಗೆ ಪ್ರತ್ಯುತ್ತರ ಕೊಡುವಂಥ ವೇದಿಕೆ ಆಗ್ಬಿಡ್ತೇನೋ. ಒಬ್ಬ ಸಾಹಿತಿ ಅಂದಾಗ ನಿರೀಕ್ಷೆಗಳು ಇನ್ನೂ ಹೆಚ್ಚಾಗಿರುತ್ತೆ, ಇನ್ನೂ ಬಹಳ ಚೆನ್ನಾಗಿ ಅವರು ಮಾತನಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು ಸರ್. ಏನು ಹೇಳ್ತಾರೆ? ಸುಖಾಂತ್ಯ ಅಂತ ಹೇಳಿದ್ರಿ, ದುರದೃಷ್ಟ ಕೂಡ. ಸುಖಾಂತ್ಯ ಆಗಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಒಂದು ಚಾಮುಂಡೇಶ್ವರಿಯ ಈ ಮಹೋತ್ಸವ ಇದೆ ಅಲ್ವಾ, ಈ ನಾಡ ಹಬ್ಬ ಅಂತ ನಾವು ಏನು ದಸರಾ ಗುರುತಿಸ್ತೀವಲ್ಲ, ಹಿಂದೂಗಳ ಸಂಸ್ಕೃತಿಯ ಪ್ರತೀಕವಾಗಿ ಇದನ್ನು ನಾವು ಆಚರಿಸ್ತೀವಲ್ಲ, ಅದು ಕೂಡ ಒಂದು ಪಬ್ಲಿಸಿಟಿಗೆ ಈ ರೀತಿಯಾಗಿ ಬರುತ್ತೆ ಅನ್ನೋದು ದುರಾದೃಷ್ಟಕರ. ಪಬ್ಲಿಸಿಟಿ ಅಂತ ಹೇಳಿದಾಗ ನೆಗೆಟಿವ್ ಪಬ್ಲಿಸಿಟಿ ಇಸ್ ಆಲ್ಸೋ ಪಬ್ಲಿಸಿಟಿ ಅನ್ನುವ ಕಾಲದಲ್ಲಿ ಏನಾದರೂ ಮಾಡಿ ನಾವು ಏನೋ ಮಾಡಬೇಕು ಅನ್ನುವ ಒಂದು ಹಂಬಲನ ಅಥವಾ ಆ ಜಿದ್ದ ಗೊತ್ತಿಲ್ಲ, ನಾವು ಅದನ್ನು ಕೂಡ ಒಂದು ನೆಗೆಟಿವ್ ಪಬ್ಲಿಸಿಟಿಗೆ ತಂದು ಈಗ ಸುಖಾಂತ್ಯ ಅಂತ ಕಾಣಿದೆ. ಕ್ರೆಡಿಟ್ ಗೋಸ್ ಟು ಸಿದ್ದರಾಮಯ್ಯ ಆ್ಯಂಡ್ ಮೋಸ್ಟ್ ಕ್ರೆಡಿಟ್ ಗೋಸ್ ಟು ಬಾನು ಮುಸ್ತಾಕ್. ಇವತ್ತು BJP ಅವರೇ ಒಪ್ಕೊಂಡಿದ್ದಾರೆ. ಹೌದು, ಈ ಮಾತನ್ನು ಅವರು ಮುಂಚೆನೇ ಹೇಳಿಬಿಟ್ಟಿದ್ರೆ ನಾವು ವೆಲ್ಕಮ್ ಮಾಡ್ತಾ ಇದೀವಲ್ಲ, ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೌದು, ಅವರು ಮುಂಚೆನೇ ಹೇಳಿದರೆ ಅವ್ರಿಗಿಷ್ಟು ಪಬ್ಲಿಸಿಟಿ ಸಿಗ್ತಾ ಇತ್ತಾ? ಅವರು ಮುಂಚೆನೇ ಹೇಳಿದರೆ ಬಾನು ಮುಸ್ತಾಕ್ ಯಾರೋ ಅಂತ ಅಷ್ಟು ರೀತಿಯ ಪಬ್ಲಿಸಿಟಿ ಕೊಡ್ತಾ ಇದ್ರಾ? ಎಷ್ಟು ಸಲ ಲಾಸ್ಟು ದಸರಾ ಉದ್ಘಾಟನೆ ಮಾಡಿದವರ ಪಬ್ಲಿಸಿಟಿ ಈ ಥರ ಸಿಕ್ಕಿತ್ತು? ಇಷ್ಟು ಕಾದು ಕಾದು ಎಲ್ಲರೂ ಯಾರು ನೋಡ್ತಾ ಇದ್ರು? 50 ಕ್ಯಾಮ್ರಾಗಳು ಹಾಕೊಂಡ್ಬಿಟ್ಟು ನಾವೆಲ್ಲ ದುರ್ಬೀನ್ ಹಾಕೊಂಡ್ಬಿಟ್ಟು ಯಾಕೆ ನೋಡ್ತಾ ಇದ್ವಿ? ಅಥವಾ 15 ದಿನಗಳಿಂದ ದಸರಾ ಬಾನು ಮುಸ್ತಾಕ್ ಅವರಂತ ಯಾವ ಪ್ರಶಸ್ತಿ ತಗೊಂಡಿದ್ರು ಅಂತಲೇ ಗೊತ್ತಿರಲಿಕ್ಕಿಲ್ಲ. ಅದರ್ವೈಸ್ ಎಷ್ಟು ಜನಕ್ಕೆ ಗೊತ್ತಿತ್ತು? ಅದಕ್ಕೆ ಸಿಗದಂತಹ ಪಬ್ಲಿಸಿಟಿ ಈಗ ಪ್ರಶಸ್ತಿ ಸಿಕ್ಕದಂತಹ ಪಬ್ಲಿಸಿಟಿ ಈಗ ಸಿಕ್ಕಿದೆ. ಸಮ್ಟೈಮ್ಸ್ ನೆಗೆಟಿವ್ ಪಬ್ಲಿಸಿಟಿ ಇಸ್ ಬೆಟರ್ ದೆನ್ ಪಾಸಿಟಿವ್ ಪಬ್ಲಿಸಿಟಿ, ದಟ್ ಈಸ್ ಟ್ರೂ. ಬಟ್ ಸುಖಾಂತ್ಯ ಅಂತ ಕೇಳಿದ್ವಿ, ನಾವು ಪ್ರೇಯರ್ ಮಾಡ್ತಾ ಇದ್ವಿ, ಚಾಮುಂಡೇಶ್ವರಿಗೆ ಕೈ ಮುಗಿತಾ ಇದ್ವಿ, ಅಮ್ಮ ಇದನ್ನೊಂದು ಸುಖಾಂತ್ಯದಲ್ಲಿ ಮುಗಿಸ್ಕೊಡಮ್ಮ ಅಂತ. ಅದು ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಬಾನು ಮುಸ್ತಾಕ್ ಅವರಿಗೆ ವಿ ಶುಡ್ ಅಭಿನಂದನೆ ಸಲ್ಲಿಸಬೇಕು. ಎಸ್, ಶಿ ಫಾಲೋಡ್ ನಾನು ಅಲ್ಲಿದ್ದೆ, ಶಿ ಫಾಲೋಡ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಏನನ್ನೆಲ್ಲ ಆಚರಿಸ್ತೀವಿ ಅಲ್ವಾ, ಅದನ್ನು ಬಂದರು, ಅವರು ದೇವಸ್ಥಾನಕ್ಕೆ ಬಂದರು, ಆರತಿ ತಗೊಂಡ್ರು, ಹಾರ ಹಾಕ್ಕೊಂಡ್ರು, ಮಲ್ಲಿಗೆ ಹೂವು ಮುಟ್ಕೊಂಡು ಬಂದಿದ್ರು, ಆರತಿ ತಗೊಂಡ್ರು. ಅದೆಲ್ಲ ಸುಖಾಂತ್ಯ ಕಂಡಿದೆ. ಅದನ್ನೇ BJP ಅವರು ಕೇಳ್ತಾ ಇದ್ರು, ನೀವು ಮಾಡಿ ನಾವು ನಿಮ್ಮನ್ನು ಒಪ್ಕೋತೀವಿ ಅಂತ. ಇವತ್ತು ಅಪೋಸಿಷನ್ಗೆ ಒಂದು ಅಸ್ತ್ರ. ಸುಮ್ಮನೆ ಬಾನು ಮುಸ್ತಾಕ್ ಅವರು ಇದನ್ನು ಮೊದಲೇ ಹೇಳಿದರೆ, ಈಗ ಅವರೇ ಹೇಳಿದರು, ಅವರ ಪುಸ್ತಕದಲ್ಲಿ ಅದು ಬರ್ತಾ ಇತ್ತು ಅಂತ ಹೇಳಿದರು. ಯಾಕೆ ಹೋಗಬೇಕಿತ್ತು PL ಹಾಕೊಂಡು ಸುಪ್ರೀಂ ಕೋರ್ಟ್ವರೆಗೆ BJP ಅವರು? ಯಾಕೆ ಚಾಮುಂಡೇಶ್ವರಿ ಚಲೋ ಮಾಡಬೇಕಿತ್ತು? ಐ ಥಿಂಕ್ ಆ ಜವಾಬ್ದಾರಿಯನ್ನು ಬಾನು ಮುಸ್ತಾಕ್ ಅವರು ಮೊದಲೇ ವಹಿಸಿದರೆ ಇನ್ನೂ ಇದು ಸುಖಾಂತ್ಯ ಇನ್ನೂ ಸುಮಧುರವಾಗಿ ಆಗ್ತಾ ಇತ್ತು ಏನೋ. ಇವತ್ತು ಏನಾಗಿದೆ ಅಂದರೆ, ಎಲ್ಲೋ BJP ಅವರು ಅಪೋಸ್ ಮಾಡ್ತಾರೆ ಅಥವಾ ಯಾರೋ ಏನೋ ಮಾಡಿಬಿಡ್ತಾರೆ ಅಂದರೆ ಇಡೀ ಚಾಮುಂಡಿ ಬೆಟ್ಟಕ್ಕೆ ಬೇಲಿ ಹಾಕಲಾಗಿತ್ತು. ಯಾರೂ ಹೋಗದಂಗೆ ಖಾಲಿ ಒಂದು ಹೋಗ್ಬಿಟ್ಟು ಅದನ್ನು ಮಾಡಿಬಿಟ್ಟು ಕರ್ಕೊಂಬರ್ಬೇಕು ಅನ್ನುವ ಸ್ಥಿತಿಯಲ್ಲಿತ್ತು. ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ BJP ಅವರು ಬರ್ತಿದ್ರೇನೋ, ಇನ್ನೊಂದು 5-6 ಸಾವಿರ ಜನ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೇನೋ. ಬಟ್ ನೀವು ಹೇಳಿದ್ರಿ, ಬಾನು ಮುಸ್ತಾಕ್ ಅವರು ಇನ್ನೂ ಚೆನ್ನಾಗಿ ಏನಾದರೂ ಮಾತಾಡಬಹುದಿತ್ತ ಅಂತ. ನಿರೀಕ್ಷೆ ಅಲ್ಲಲ್ಲ, ಹೌದು, ನಿರೀಕ್ಷೆ ಮಾತಾಡಬಹುದಿತ್ತು ನನಗೆ ಅನಿಸ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ. ಯಾಕಂದರೆ ಅವರೊಬ್ಬರು ಬರಹಗಾರರು, ಅವರೊಬ್ಬರು ಸಾಹಿತಿಗಳು, ಅವರು ಥಿಂಕ್ ಟ್ಯಾಂಕ್ ಇದೆಯಲ್ವ, ಅದು ತುಂಬ ದೊಡ್ಡದು. ಅವರು ಇನ್ನೂ ಹೆಚ್ಚಿನ ಕೆಲವು ಮಾತುಗಳನ್ನು ಆಡಬಹುದಿತ್ತು ಅಂತ ನನಗೂ ಅನಿಸ್ತು. ನಂಬರ್ ಒನ್ ಹೌದು, ಅಲ್ಲ, ಇನ್ಸ್ಪಿರೇಷನ್ ಆಗಬೇಕು. ಇವತ್ತು ಅವರು ತನ್ನ ಧರ್ಮವನ್ನು ಪಾಲನೆ ಮಾಡ್ಕೊಳ್ತಾ ಇನ್ನೊಂದು ಧರ್ಮವನ್ನು ಗೌರವಿಸುವ ಸ್ಥಿತಿಗೆ ಯಾವಾಗ ಬಾನು ಮುಸ್ತಾಕ್ ಅವರು ಇವತ್ತು ಬಂದಿದ್ರು, ಚಾಮುಂಡೇಶ್ವರಲ್ಲಿ ಇನ್ನೊಂದು ಧರ್ಮವನ್ನು, ತಾನು ಅನುಸರಿಸದಿದ್ದ ಧರ್ಮವನ್ನು ಕೂಡ ನಾನು ಆಚರಣೆ ಮಾಡ್ತೀನಿ ಅಂತ ಯಾವಾಗ ಬಂದಿದ್ರು ಅಲ್ಲಿಗೆ, ಅದನ್ನು ಬಂದಾಗ ನನಗನ್ನಿಸ್ತು, ಈಗಷ್ಟೇ ಗಲಾಟೆಗಳು ಆಗ್ತಾ ಇದ್ದಾವೆ, ಈಗಷ್ಟೇ ಕಲ್ಲು ತೂರಾಟಗಳು ಆಗ್ತಾ ಇತ್ತು, ಈಗಷ್ಟೇ ಇನ್ನೊಂದು ಧರ್ಮದವರ ಆಚರಣೆಗೆ ಕಲ್ಲು ತೂರಿಸ್ತಾ ಇದ್ರು, ಒಂದು ಗಣೇಶನ ಮೆರವಣಿಗೆನೂ ಹೋಗದಂತಹ ಸ್ಥಿತಿಯಲ್ಲಿ ಆಗಿದ್ದಾವೆ. ಆಗ ಸ್ವಲ್ಪ ಬುದ್ಧಿವಾದದ ಮಾತುಗಳನ್ನು ಇಲ್ಲಿ ಆಡಬಹುದಿತ್ತೇನೋ. ನೋಡಿ, ನಾನು ಇದನ್ನು ಆಚರಣೆ ಮಾಡ್ತಾ ಇದ್ದೀನಿ, ವಿ ಆರ್ ಟುಗೆದರ್. ಮಾನವ ಧರ್ಮವನ್ನು ಯಾವಾಗ